ಜೈನ್ ಬಂಧುಗಳೇ, ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಲ್ಲಿ ಒಂದು ಅಪ್ಡೇಟ್ ಆಗಿದೆ. ಅದೇನಪ್ಪಾ ಅಂತಂದ್ರೆ ಅಗ್ನಿವೀರ್ ಏಜ್ ಲಿಮಿಟ್ 17 ವರೆಯಿಂದ 21 ಇರಬೇಕಾಗಿತ್ತು, ಬಟ್ 22 ಅಂತ ತೋರಿಸ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಇಂಡಿಯನ್ ಆರ್ಮಿ ಆಫೀಸಿಯಲ್ಲಿ ಎಲ್ಲಿ ನೋಟಿಫಿಕೇಶನ್ ಕೊಟ್ಟು ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನ ನೀಡಿಲ್ಲ. ಹೋದ ವರ್ಷವೂ ಕೂಡ ಇದೇ ಸ್ಥಳದಲ್ಲಿ, ಅಂದ್ರೆ ಈಗ ಎಲ್ಲಿ 22 ವರ್ಷ ಕಾಣಿಸ್ತಾ ಇದೆಯೋ ಅದೇ ಪ್ಲೇಸ್ ಅಲ್ಲಿ 25 ವರ್ಷ ಕಾಣಿಸ್ತಾ ಇತ್ತು. ಅದಕ್ಕೆ ಕಾರಣ ಏನಂದ್ರೆ ವೆಬ್ಸೈಟ್ ಅಲ್ಲಿ ಬಂದಿರುವಂತ ಒಂದು ಬಗ್ಸ್ ಆಗಿರ್ಬೋದು, ಅಥವಾ ವೆಬ್ಸೈಟ್ ಅಪ್ಡೇಟ್ ಆಗ್ತಾ ಇರೋದ್ರಿಂದ ಆ ಏಜ್ ಅಲ್ಲಿ ಅಪ್ಡೇಟ್ ಆಗಿದ್ದು ಕಾಣಿಸ್ತಾ ಇತ್ತು. ಈಗೂ ಕೂಡ 22 ವರ್ಷ ಅಲ್ಲಿ ಕಾಣಿಸ್ತಾ ಇದೆ, ಬಟ್ ಅದು ಅಫಿಸಿಯಲಿ ಕನ್ಫರ್ಮ್ ಆಗಿಲ್ಲ. ಆದ್ರೆ 21ರಿಂದ 22 ವರ್ಷ ಆಗಬಹುದು ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಇದೆ. ಯಾಕಂತಂದ್ರೆ ದೇಶದಾದ್ಯಂತ ಅಗ್ನಿವೀರ್ ಏಜ್ ಲಿಮಿಟ್ ಅನ್ನು ಇನ್ಕ್ರೀಸ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರೊಟೆಸ್ಟ್ಗಳು ನಡೆದಿದ್ದಾವೆ, ಕ್ಯಾಂಪೇನ್ಗಳು ನಡೆದಿದ್ದಾವೆ. ಆ ಕಾರಣದಿಂದ ಅಗ್ನಿವೀರ್ ಏಜ್ ಲಿಮಿಟ್ 17 ವರೆಯಿಂದ 21 ಏನಿತ್ತಲ್ಲ ಅದು 22 ಆಗಬಹುದು. ಅದಕ್ಕಾಗಿ ಈ 1 ವರ್ಷದ ರೇಂಜ್ ಏನು ನಿಮ್ಮ ಸಿಗ್ತಾ ಇದೆ, ತಾವು ತಮ್ಮ ಪ್ರಯತ್ನವನ್ನು ನಿಲ್ಲಿಸದೇ ಇರಿ, ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಮುಂದಿನ ಅಪ್ಡೇಟ್ ವರೆಗೆ ವೇಟ್ ಮಾಡಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಂಡ್ ಜೈ ಹಿಂದ್.